ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಕಟಣೆ 3ನೇ ಅಧ್ಯಾಯ 22ರಲ್ಲಿ ನಾವು ನೋಡುವ ಹಾಗೆ ದೇವರಾತ್ಮನು ಸಭೆಗಳಿಗೆ ಹೇಳುವುದೇನೆಂದರೆ, ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು ಇಲ್ಲಿ ಒಂದು ವಿಶೇಷವಾದಂಥ ಒಂದು ಮಾಹಿತಿಯನ್ನ ರವಾನಿಸ್ತಾ ಇದ್ದಾನೆ. ಆ ಮಾಹಿತಿ ಏನಪ್ಪ ಅಂತಂದರೆ, ಯಾರ್ಯಾರಿಗೆ ಕಿವಿ ಇದೆಯೋ ಅವರು ಕೇಳಲಿ. ಇಲ್ಲಿ ನೋಡಿ ಪ್ರಿಯರೇ, ನಿನ್ನ ನುಡಿಗಳನ್ನು ದೇವರು ಆಲಿಸುವಂಥವರಾಗಿದ್ದಾರೆ. ನಿನ್ನ ಜೀವನವನ್ನು ಸಫಲ ಮಾಡುವಂಥವರಾಗಿದ್ದಾರೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನು ಪ್ರೀತಿ ಭರಿತವಾಗಿ ಹೇಳುವ ಮಾತೇನೆಂದರೆ, ಕಿವಿಯುಳ್ಳವನು ಕೇಳಲಿ, ನಂಬಿಗಸ್ತನು ಕೇಳಲಿ, ದೇವರನ್ನ ಹಿಂಬಾಲಿಸುವವನು ಕೇಳಲಿ, ದೇವರಿಗಾಗಿ ನೀತಿಗಾಗಿ ತವಕ ಪಡುವಂಥವನು ಕೇಳಲಿ ಎಂಬುದಾಗಿ ಇಲ್ಲಿ ನಾವು ಗ್ರಹಿಸಬೇಕು. ಪ್ರಿಯರೇ, ಯೆಶಾಯ 11ನೇ ಅಧ್ಯಾಯ 2 ನಾವು ನೋಡುವುದಾದರೆ ದೇವರು ಹೇಳ್ತಾನೆ, ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮದ ಆತ್ಮ, ತಿಳುವಳಿಕೆಯ ಆತ್ಮ ನಾನೇ ಆಗಿದ್ದೇನೆ. ವಿಸ್ಡಮ್, ದೇವರು ಜ್ಞಾನವನ್ನು ಕೊಡುವಂಥವರು, ತಿಳುವಳಿಕೆಯನ್ನು ಕೊಡುವಂಥವರು, ಪರಾಕ್ರಮ ಎನ್ನುವ ಮಹಾಸ್ವರೂಪಿ ದೇವರಾಗಿದ್ದಾರೆ. ದೇವರಾತ್ಮನು ಸಭೆಗಳಿಗೆ ಹೇಳುವಂಥ ಮಾತಿದೆಯಲ್ಲ, ಅದು ಬಹಳ ಅತ್ಯುತ್ತಮವಾದದ್ದು ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ದೇವರು ಅನೇಕ ಮಹತ್ ಕಾರ್ಯಗಳನ್ನು ನಡೆಸುವವರಾಗಿದ್ದಾರೆ. ಪ್ರಿಯರೇ, ಅದೇ ಕಾರಣಕ್ಕೆ ನಾವು ನೋಡುತ್ತೇವೆ, ದೇವರು ಕರುಣಾಳು, ಕರುಣೆ ಇರುವಂಥ ದೇವರು, ನಮ್ಮನ್ನ ಪ್ರಾರಂಭಿಸುವಂಥ ದೇವರು ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಪ್ರಿಯರೇ, ನಾವು ಯಾವುದೇ ಕಾರಣಕ್ಕೂ ಮರೆಯಬಾರದು. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4 ನಾವು ನೋಡುವುದಾದರೆ, ಇಲ್ಲಿ ಬಲಹೀನತೆಗಳ ಕುರಿತು ದೇವರು ಮಾತನಾಡ್ತಾರೆ. ಶಿಷ್ಯರ ಬಲಹೀನತೆಗಳ ಕುರಿತು ಮಾತನಾಡುವಂಥದ್ದನ್ನು ನಾನು ನೋಡಿದ್ದೇನೆ. ಆದರೆ ದೇವರು ಏನು ಹೇಳ್ತಾರೆ ಅಂತಾರೆ, ನನಗಿಂತ ಮೊದಲವನಾಗಿದ್ದಂಥ ಯೇಸು ತನ್ನ ಶಿಷ್ಯರಿಗೆ ನನ್ನನ್ನು ಬೇರೊಬ್ಬ ಸಹಾಯಕನು ಎಂದು ಪರಿಚಯ ಮಾಡಿದನು. ಯಾಕೆ ಬೇರೊಬ್ಬ ಸಹಾಯಕನು ಎಂಬುದಾಗಿ ಪರಿಚಯ ಮಾಡಿದನು ಅಂತಂದರೆ, ಆತನು ಅವರನ್ನು ಬಿಟ್ಟು ಹೋಗುವಾಗ ಕ್ರಿಸ್ತನಿಲ್ಲದೆ ತಾವು ಹೇಗೆ ಜೀವಿಸಬಹುದು, ಕ್ರಿಸ್ತನಿಲ್ಲದೆ ತಾವು ಹೇಗೆ ಜೀವಿಸಬಹುದು ಎಂಬ ಚಿಂತೆಗೊಳಗಾದನು. ಆ ಕಾರಣಕ್ಕೆ ದೇವರು ಆತನು ನಮ್ಮ ಒಡೆಯನಾಗಿ, ನಮ್ಮ ಸ್ನೇಹಿತನಾಗಿ, ನಮ್ಮ ಬಂಧುವಾಗಿ, ನಮ್ಮೊಟ್ಟಿಗೆ ನಡೆಯುವಂಥ ದೇವರಾಗಿ ನಮ್ಮೊಂದಿಗೆ ಹೆಜ್ಜೆ ಆಗ್ತಾನೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ, ನೀವು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವವರಾಗಿದ್ದೀರಿ ದೇವರೇ, ಕರುಣೆಯುಳ್ಳ ದೇವರೇ. ಅಪ್ಪ, ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ. ಸಹಾಯ ಮಾಡಪ್ಪ ರಾಜಾ, ಸಹಾಯ ಮಾಡಪ್ಪ. ಎಲ್ಶಡಾಯ್ ಸಹಾಯ ಮಾಡಪ್ಪ. ಎಬಿನೇಜರ್ ಸಹಾಯ ಮಾಡಪ್ಪ. ದೇವಾ, ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮ ಸಹಾಯಕ್ಕಾಗಿ ಎದುರು ನೋಡ್ತಾ ಇರ್ತಕ್ಕಂಥ ಮಕ್ಕಳು ಸ್ವಾಮಿ ನಾವು. ದೇವರೇ, ಅಭಿಷೇಕ 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 ಇಳಿಲಿ ಸ್ವಾಮಿ. ದೇವರೇ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುತ್ತಿರತಕ್ಕಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ.
ಅವರ ಹೃದಯಗಳೇನನ್ನು ಬೇಡಿಕೊಳ್ತದೋ ಅದನ್ನು ಕೊಡ್ತೀರಂತ ನಾನು ಬಲವಾಗಿ ನಂಬುತ್ತೇನೆ ಸ್ವಾಮಿ. ವಾ, ಸಹಾಯ ಮಾಡಯ್ಯ. ವಿಶೇಷವಾಗಿ ಸ್ವಾಮಿ, ಪರೀಕ್ಷೆಗಳಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಮಕ್ಕಳ ಪರೀಕ್ಷೆಗಳಲ್ಲಿ ನೀವಿದ್ದು ಮಕ್ಕಳನ್ನು ಕಾಪಾಡ್ತೀನಿ ಅಂತ ನಾನು ಬಲವಾಗಿ ನಂಬ್ತಾ, ನನ್ನನ್ನು ನಾನು ಒಪ್ಪಿಸಿಕೊಟ್ಟು, ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ, ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಮಸ್ಕಾರ.